ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಅಂಬರೀಶ್ PSI. ಸೊ ನಾವಿವತ್ತು 14ನೇ ದಿನದ ಈ ಪ್ಲಾನ್ಗೆ ಕಾಲಿಡ್ತಾ ಇದೀವಿ. ಆಗ್ಲೇ ಹಿಂದೆ 13 ದಿನ ಆಗಿದೆ. ಸೊ ನಿಮ್ಗೆ ಈಗಾಗಲೇ ಒಂದು ಐಡಿಯಾ ಸಿಕ್ಕಿರುತ್ತೆ ಅಂತ ಅನ್ಕೋತೀನಿ. ಯಾವ ರೀತಿ ನಾವು ಈಗ ಒಂದು ಸಬ್ಜೆಕ್ಟ್ ಇದ್ರೆ ಅದನ್ನ ಹೆಂಗ್ ಅಪ್ರೋಚ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ. ಸೊ 13 ದಿನಗಳ ಈ ಪ್ಲಾನ್ ಅಲ್ಲಿ ನಿಮ್ಗೆ ಒಂದು ರಫ್ ಐಡಿಯಾ ಸಿಕ್ಕಿರುತ್ತೆ. ಸೊ ಈಗ ನಾವು ನೆಕ್ಸ್ಟ್ 14ನೇ ದಿನ ಟಾರ್ಗೆಟ್ ಏನಪ್ಪಾ ಅಂದ್ರೆ, ಇವತ್ತು ನಾವು ವೈಸರಾಯ್ಸ್ ಮತ್ತೆ ವೈಸರಾಯ್ಸ್ ಎಲ್ಲಿಂದ ಅಂದ್ರೆ, ಈಗ ನಾನು ನಿನ್ನೆ ಹೇಳಿದ್ದೆ ನಿಮ್ಗೆ, ನಿನ್ನೆ ಕ್ಲಾಸ್ ಅಲ್ಲಿ 1857ರಿಂದ ನಾವೇನು ಗವರ್ನರ್ ಜನರಲ್ ಆಫ್ ಇಂಡಿಯಾ ಅಂತ ವೈಸರಾಯ್ ಅಂತ ಅಂತಾರ ಅಂತ ಹೇಳಿದ್ವಿ. 1947 ತನ ಇಲ್ಲಿ ತನ ಬರೋ ಎಲ್ಲ ವೈಸರಾಯ್ಸ್ ಕೂಡ ನೀವು ಎಲ್ಲ ವೈಸರಾಯ್ಸ್ ಅಂದ್ರೆ ಈಗ ಯಾರ್ಯಾರು ಇಂಪಾರ್ಟೆಂಟ್ ಅವ್ರ ಏನಂದ್ರೆ, ಈಗ ಎಲ್ಲರೂ ಬರ್ತಾರೆ, ಬಟ್ ಬಂದವರೆಲ್ಲ ಕೆಲಸ ಆಗಿಲ್ಲ ಅವ್ರ ಕಡೆಯಿಂದ. ಸೊ ಯಾರವರು ಚೆನ್ನಾಗಿ ಇದ್ ಮಾಡಿದಾರೆ, ಈಗ ಏನಾದ್ರು ರಿಫಾರ್ಮ್ಸ್ ತಂದಿರೋದಾಗಿರ್ಬೋದು, ಅಥವಾ ಏನಾದ್ರೂ ಇಂಡಿಯಾ ಭಾರತ ವಿರುದ್ಧ ಅಗ್ರೆಸಿವ್ ಆಗಿ ಏನೋ ಪಾಲಿಸಿ ತಂದಿರೋದಾಗಿರ್ಬೋದು, ಆ ತರ ಇದ್ದವ್ರನ್ನ, ಅಥವಾ ಮತ್ತೆ ಹಿಂದೆ ಹಳೆ ಪ್ರಶ್ನೆ ಪತ್ರಿಕೆಗಳು ನೋಡಿ ಯಾವ ಏರಿಯಾದ ಮೇಲೆ ಅವ್ರು ಫೋಕಸ್ ಮಾಡಿದ್ರೆ ಅವ್ರನ್ನ ಇಲ್ಲಿ ಬರೋ ವೈಸರಾಯಿಗಳನ್ನೆಲ್ಲ ನೆನ್ಪಿಟ್ಕೋಬೇಕು. ವೈಸರಾಯಿಗಳು ಅವ್ರು ಏನ್ ಕೆಲಸ ಮಾಡಿದಾರೆ. ಅದ್ರ ಜೊತೆಗೆ ಈ ಸೋಷಿಯಲ್ ರಿಲಿಜಿಯಸ್ ಮೂವ್ಮೆಂಟ್, ನಾವೇನು ಸಾಮಾಜಿಕ ಧಾರ್ಮಿಕ ಚಳವಳಿಗಳು ಏನಾದವಲ್ಲ, ಇವರು ರಾಜಾರಾಮ್ ಮೋಹನ್ ರಾಯ್ ಅವರಿಂದ ಹಿಡಿದು ನೆಕ್ಸ್ಟ್ ಬರೋ ಸಾಕಷ್ಟು ಜನ ಈಶ್ವರ್ ಚಂದ್ರ ವಿದ್ಯಾಸಾಗರ್ ಆಗಿರ್ಬೋದು, ಕರ್ವೆ ಅವರಾಗಿರ್ಬೋದು, ಬೇರೆ ಬೇರೆ ಎಲ್ಲ ಬರ್ತಾರೆ. ನಾವು ಅದ್ರಲ್ಲಿ ಯಾರು ಇಂಪಾರ್ಟೆಂಟ್ ಅಂತ ಹೇಳ್ತೀನಿ. ನೀವೊಂದು ವೈಸರಾಯ್ಸ್ ಅಷ್ಟೇ, ನಾನು ಯಾರು ಇಂಪಾರ್ಟೆಂಟ್ ಅಂತ ಹೇಳ್ತೀನಿ, ಫಸ್ಟ್ ಪ್ರಯಾರಿಟಿ ನೀವು ಅವ್ರಿಗೆ ಕೊಡಿ. ಫಾರ್ ಎಕ್ಸಾಂಪಲ್, ಇವಾಗ ನಾನು ಇಲ್ಲಿ ಇದ್ ಮಾಡೋದಾದ್ರೆ, ವೈಸರಾಯ್ಸ್ ಅಲ್ಲಿ ನಾನು ಗಮನಿಸಿದಂಗೆ, ನಾನು ಓದ್ತಿರ್ಬೇಕಾದ್ರೆ ಇವ್ರ ಮೇಲೆ ನಾನು ಜಸ್ಟ್ ಫಸ್ಟ್ ಫೋಕಸ್ ಮಾಡ್ತಿದ್ದೆ. ಫಾರ್ ಎಕ್ಸಾಂಪಲ್, ಲಾರ್ಡ್ ಕ್ಯಾನಿಂಗ್, ಲಾರ್ಡ್ ಮಯೋ, ಲಾರ್ಡ್ ಲಿಟ್ಟನ್, ಲಾರ್ಡ್ ರಿಫನ್, ಲಾರ್ಡ್ ಕರ್ಜನ್, ಲಾರ್ಡ್ ಮಿಂಟೋ, ಲಾರ್ಡ್ ರೀಡಿಂಗ್, ಲಾರ್ಡ್ ಇರ್ವಿನ್, ಲಾರ್ಡ್ ಲಿನಿತ್ಗೋ, ಲಾರ್ಡ್ ವೇವಲ್. ಇಷ್ಟು ಜನ ಫಸ್ಟ್ ಪ್ರಯಾರಿಟಿಯಲ್ಲಿ ಇಡ್ತಿದೆ. 1, 2, 3, 4, 5, 6, 7, 8, 9, 10. ಈ 10 ಜನನ ನೀವು ಫಸ್ಟ್ ಕರೆಕ್ಟ್ ಆಗಿ ಓದ್ಕೊಳ್ಳಿ. ಇವ್ರ ಟೈಮ್ ಪೀರಿಯಡ್ ಅಲ್ಲಿ ಏನೇನ್ ಇಂಪಾರ್ಟೆಂಟ್ ಘಟನೆಗಳಾದವು, ಅವ್ರ ಏನಾದ್ರು ಆಕ್ಟ್ ಬಂದಿರೋದಾಗಿರ್ಬೋದು, ಸ್ಕೀಮ್ ಬಂದಿರೋದಾಗಿರ್ಬೋದು, ಯಾವ್ದಾದ್ರು. ಫಾರ್ ಎಕ್ಸಾಂಪಲ್, ಈಗ ಹೆಂಗ್ ಮಾಡಿದ್ರೆ ಅಂದ್ರೆ, ಒಂದ್ಸಾರಿ ಒಂದು ಎಕ್ಸಾಮ್ ಅಲ್ಲಿ ಈ INC ಸ್ಥಾಪನೆ ಆಯ್ತಲ್ಲ, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಸ್ಥಾಪನೆ ಆಗಿದ್ದು 1885 ಆ ಟೈಮಲ್ಲಿ ಗವರ್ನರ್ ಜನರಲ್ ಯಾರಿದ್ರು ಅಥವಾ ವೈಸರಾಯ್ ಯಾರಿದ್ರು ಅಂತ ಕೇಳಿದ್ರು. ಈ ರೀತಿ ಇವ್ರ ಟೈಮ್ ಪೀರಿಯಡ್ ಅಲ್ಲಿ ಏನಾದ್ರೂ ಇಂಪಾರ್ಟೆಂಟ್ ಮೇಜರ್ ಘಟನೆಗಳು, ಏನೇ ಸಂಘಗಳು, ಆರ್ಗನೈಸೇಷನ್ ಸ್ಥಾಪನೆ ಆಗಿದ್ರೆ ಅವಕ್ಕೆ ನೆನ್ಪಿಟ್ಕೊಳ್ಳಿ, ಅಥವಾ ಇವ್ರದ್ದು ಏನಾದ್ರು ಪಾಲಿಸಿದ್ರೆ, ಅಥವಾ ಯಾರಾದ್ರೂ ಇವ್ರ ಟೈಮ್ ಪೀರಿಯಡ್ ಅಲ್ಲಿ ಯುದ್ಧ ಮಾಡಿದ್ರೆ, ಈ ತರ ಎಲ್ಲ ಆಂಗಲ್ ಅಲ್ಲಿ ಎಜುಕೇಶನ್ಗೆ ಏನಾದ್ರೂ ಇವ್ರು ಮಹತ್ವ ಕೊಟ್ರ. ಫಾರ್ ಎಕ್ಸಾಂಪಲ್, ಇಲ್ಲಿಗೆ ಇವ್ರನ್ನ ಯಾರು ಲಾರ್ಡ್ ರಿಫನ್ ನಾವು ಭಾರತ ಫೇವರ್ ಆಗಿರೋ ಇದನ್ನ ಏನು ವೈಸರಾಯ್ ಅಂತ ಕರಿತೀವಿ. ಅದೇ ಲಾರ್ಡ್ ಲಿಟ್ಟನ್ ನಾವು ಭಾರತದ ಅಗೇನೆಸ್ಟ್, ಅಂದ್ರೆ ಪ್ರತಿಯೊಂದು ಬ್ರಿಟಿಷರಿಗೆ ಅವ್ರಿಗೆ ಏನ್ ಹೆಲ್ಪ್ ಬೇಕೋ ಅದನ್ನ ಮಾತ್ರನೇ ಮಾಡ್ತಿದ್ದಾರೆ. ಆ ತರ ಈಗ ಇವ್ರು ಅವ್ರ ಕಾಲದಲ್ಲಿ ಏನಾದ್ರು ಇದು ಬಂದ್ರೆ, ಫಾರ್ ಎಕ್ಸಾಂಪಲ್ ಇಲ್ಲಿ ಈಗ ಏನೋ ಈ ಫ್ಯಾಕ್ಟರೀಸ್ ಆಕ್ಟ್ ಬರ್ತಾವೆ. ಲಾರ್ಡ್ ಲಿಟ್ಟನ್ ಕಾಲದಲ್ಲಿ ಒಂದು ಬರುತ್ತೆ 1881ರಲ್ಲಿ, 1890 ಇನ್ನೊಂದು ಬರುತ್ತೆ. ಆ ಟೈಮ್ ಪೀರಿಯಡ್ ಅಲ್ಲಿ ಬಂದಾಗ ಅವ್ರು ಏನು, ಫಾರ್ ಎಕ್ಸಾಂಪಲ್ ಈ ಮತ್ತೆ ಇಲ್ಲಿ ಯಾರು ಎಜುಕೇಶನ್ ರಿಲೇಟೆಡ್ ಏನಾದ್ರು ತಂದಿರ್ತಾರೆ. ಸೊ ಒಟ್ನಲ್ಲಿ ಇವ್ರ ಪಾಯಿಂಟ್ ಆಫ್ ವ್ಯೂ ಅವ್ರ ಟೈಮ್ ಪೀರಿಯಡ್ ಅಲ್ಲಿ ಏನಾಗಿರುತ್ತೆ ಅದನ್ನ ನೆನ್ಪಿಟ್ಕೊಂಡ್ರೆ ಸಾಕು ವೈಸರಾಯ್ಸ್ ಅವ್ರ ದೃಷ್ಟಿಯಿಂದ. ಮತ್ತೆ ಇಷ್ಟು ಜನ ಮೇನ್ ಇಂಪಾರ್ಟೆಂಟ್. ಇದ್ರ ಜೊತೆಗೆ ಲಾರ್ಡ್ ಏನು ಲಿನ್ಲಿತ್ಗೋ ಏನು ಇವ್ರ ಟೈಮ್ ಪೀರಿಯಡ್ ಅಲ್ಲಿ ಸಾಕಷ್ಟು ಇದಾಗ್ತವೆ. 1930 ಐ ಥಿಂಕ್ 35ರಿಂದ 40 ತನ ಇರ್ತಾನೆ ಅನ್ಸುತ್ತೆ. ಅರೌಂಡ್ 32ರಿಂದ 40 ತನ ಇರ್ಬೋದು. ಈ ಟೈಮ್ ಅಲ್ಲಿ ಒಟ್ಟಿನಲ್ಲಿ ಅವ್ರ ಇನ್ಸಿಡೆಂಟ್ ಘಟನೆ ಮೇನ್ ಘಟನೆಗಳು ಏನಾಗ್ತವೆ. ಲಾರ್ಡ್ ಓವಲ್ ಕಾಲದಲ್ಲಿ ಯಾವ್ದು ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಆಗುತ್ತೆ, ಓವಲ್ ಪ್ಲಾನ್ ಅಂತ ಅವನೇ ಒಂದು ಪ್ಲಾನ್ ಮಾಡ್ತಾನೆ. ಮತ್ತೆ ಈಗ ಇಂಡಿವಿಜುವಲ್ ಮೂವ್ಮೆಂಟ್ ಸ್ಟಾರ್ಟ್ ಆಗುತ್ತೆ. ಈ ತರ ಈ ಲಾರ್ಡ್ ಇರ್ವಿನ್ ಅಲ್ಲಿ ಗಾಂಧಿ ಇರ್ವಿನ್ ಒಪ್ಪಂದ ಅಂತ ಆಗುತ್ತೆ. ಗಾಂಧಿ ಇರ್ವಿನ್ ಒಪ್ಪಂದ ಆಗಿರ್ಬೋದು, ಮತ್ತೆ ಈಗ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಆಗಿರ್ಬೋದು, ಅವೆಲ್ಲಾನು ಇವ್ರ ಕಾಲದಲ್ಲಿ ಏನಾಗ್ತಾರೋ ಅವ್ರು ಸಪರೇಟ್ ಆಗಿನೂ ಓದ್ತಿರೋ. ಬಟ್ ಇದನ್ನು ಕೂಡ ನೀವು ಅವ್ರ ಟೈಮ್ ಪೀರಿಯಡ್ ಅಲ್ಲಿ ಓದಿದ್ರೆ ಒಂಥರ ರಿವಿಷನ್ ಆಗುತ್ತೆ ನಿಮ್ಗೆ. ಮತ್ತೆ ಇನ್ಯಾರು ಲಾರ್ಡ್ ರೀಡಿಂಗ್ ಕಾಲದಲ್ಲಿ ಯಾವ್ದು 1919 ಆಕ್ಟ್, ಅದು ಆಕ್ಚುಲಿ ಇದು ಯಾರು ಲಾರ್ಡ್ ಮೊಂಟೆಗೊ ಚೆಮ್ಸ್ಫೋರ್ಡ್ ಇದ್ರಲ್ಲಿ ಬರುತ್ತೆ. ಬಟ್ ಅದ್ರಿಂದ ಅದಾದ್ಮೇಲೆ ಲಾರ್ಡ್ ರೀಡಿಂಗ್ ಬರೋದು ಈ ಸ್ವರಾಜಿಸ್ಟ್ ಪಾರ್ಟಿ ಆಗಿರ್ಬೋದು. ಅದಾದ್ರ ಮೇಲೆ ಈಗ ಯಾವ್ದು ನಾನ್ ಕೋಪರೇಷನ್ ಮೂವ್ಮೆಂಟ್ ಎಲ್ಲ ಆಗೋದು ಇವ್ರ ಕಾಲದಲ್ಲೇ. ಮತ್ತೆ ನೆಹರು ಕಮಿಷನ್, ಸೈಮನ್ ಕಮಿಷನ್ ಬರೋದೆಲ್ಲ ಇವನ್ ಕಾಲದಲ್ಲೇ. ಇದಾದ್ಮೇಲೆ ಲಾರ್ಡ್ ಇರ್ವಿನ್ ಬರ್ತಾನೆ. ಈ ತರ ಇನ್ ಮೇಜರ್ ಇನ್ಸಿಡೆಂಟ್ ಇರುತ್ತೆ, ಅವ್ರು ನೆನ್ಪಿಟ್ಕೊಳ್ಳಿ. ಮತ್ತೆ ಮಿಕ್ಕಿದ ಯಾವ್ದಾದ್ರು ಇದ್ರೆ ಅದನ್ನು ಕೂಡ ನೆನ್ಪಿಟ್ಕೊಳ್ಳಿ. ಇಷ್ಟು ಅಂದ್ರೆ ವೈಸರಾಯ್ಸ್ ಮುಗಿತು. ನೆಕ್ಸ್ಟ್ ನಾನು ಆಗ್ಲೇ ಸೋಷಿಯಲ್ ರಿಲಿಜಿಯಸ್ ಮೂವ್ಮೆಂಟ್ ಅಂತ ಹೇಳಿದೆ, ಸಾಮಾಜಿಕ ಧಾರ್ಮಿಕ ಚಳವಳಿಗಳು. ಅಲ್ಲಿ ಸಾಕಷ್ಟು ಈ ಆರ್ಗನೈಸೇಷನ್ಗಳು ಎಸ್ಟಾಬ್ಲಿಷ್ ಆಗ್ತವೆ. ಫಾರ್ ಎಕ್ಸಾಂಪಲ್, ಈ ಬ್ರಹ್ಮ ಸಮಾಜ ಆಗಿರ್ಬೋದು, ಆರ್ಯ ಸಮಾಜ, ಪ್ರಾರ್ಥನಾ ಸಮಾಜ, ಸತ್ಯಶೋಧಕ ಸಮಾಜ, ಧರ್ಮ ಸಮಾಜ, ಬೇರೆ ಬೇರೆ ಮತ್ತಿನ್ಯಾವ್ದಾದ್ರು ಈಗ ಚಳವಳಿಗಳಂತ ಬಂದ್ರೆ ಅಭಿನವ ಭಾರತ್ ಅಂತ ಇವರು ಯಾರು ಅಭಿನವ ಭಾರತ್ ಸ್ಟಾರ್ಟ್ ಮಾಡ್ತಾರೆ.
ಈ ತರ ಅಲ್ಲಿ ಆ ಟೈಮಲ್ಲಿ ಏನೇನಾಗಿರುತ್ತೆ ಈ ಸೋಷಿಯಲ್ ರಿಲಿಜಿಯಸ್ ಮೂವ್ಮೆಂಟ್ ಕಂಪ್ಲೀಟ್ ಆಗಿ ಒಂದು ಇದ್ರಲ್ಲಿ ನೀವು ಸಪರೇಟ್ ಆಗಿ ನೋಡ್ಕೊಂಡು ಮತ್ತೆ ಅದೇ ಟೈಮಲ್ಲಿ ಬರ್ತಕ್ಕಂಥ ಇವ್ರೇನ್ ಸ್ಥಾಪನೆ ಮಾಡಿದಾರೆ ಆಗಿರ್ಬೋದು ಅಥವಾ ಬೇರೆ ರಾಜಾರಾಮ್ ಮೋಹನ್ ರಾಯ್ ಇಂದ ಈಶ್ವರ್ ಚಂದ್ರ ವಿದ್ಯಾಸಾಗರ್, MG ರಾನಡೆ, ಮತ್ತೆ ಯಾರು ಮಹಾತ್ಮ ಫುಲೆ, ಸಾವಿತ್ರಿಬಾಯಿ ಫುಲೆ, ಅವ್ರ ಏನೇನು ಆತ್ಮಾರಾಮ್ ಪಾಂಡುರಂಗ ಇವ್ರು ಏನೇನ್ ಬರ್ತಾರೆ ಆ ಟೈಮಲ್ಲಿ ಬರೋ ಎಲ್ಲರೂ ಕೂಡ ನಿಮ್ಗೆ ಇಂಪಾರ್ಟೆಂಟ್ ಆಗ್ತಾರೆ. ಸೊ ಇವ್ರ ಪಾಯಿಂಟ್ ಆಫ್ ವ್ಯೂ ಇಂದ ಪ್ರತಿಯೊಂದು ಕೂಡ ನೀವು ಚೆನ್ನಾಗಿ ತಿಳ್ಕೊಂಡಿರ್ಬೇಕು. ಇಷ್ಟು ತಿಳ್ಕೊಂಡ್ರೆ ಸೋಷಿಯಲ್ ರಿಲಿಜಿಯಸ್ ಮೂವ್ಮೆಂಟ್ ಅಲ್ಲಿ ಅವ್ರು ಮೇನ್ ಆಗಿ ನಾವು ನೋಡ್ಬೇಕಾಗಿರುತ್ತೆ ಯಾವ್ದಾದ್ರು ಈ ಆರ್ಗನೈಸೇಷನ್ ಸ್ಟಾರ್ಟ್ ಮಾಡಿದ್ರೆ ಅದು ಸ್ಟಾರ್ಟ್ ಮಾಡಿದಾರೆ ಯಾರು, ಅದು ಯಾವಾಗ ಸ್ಟಾರ್ಟ್ ಆಯ್ತು, ಅದ್ರ ಉದ್ದೇಶ ಏನು, ಮತ್ತೆ ಅವ್ರು ಏನಾದ್ರು ಮ್ಯಾಗಝಿನ್ಸ್ ಈ ನ್ಯೂಸ್ ಪೇಪರ್ಸ್ ಏನಾದ್ರು ಬಂದಿದ್ರೆ ಅದು ಅಷ್ಟು ಆ ಪಾಯಿಂಟ್ ಆಫ್ ವ್ಯೂ ನೋಡ್ಕೊಂಡ್ರೆ ಸೊ ಏನು ಸಾಮಾಜಿಕ ಮತ್ತು ಧಾರ್ಮಿಕ ಚಳವಳಿಗಳಲ್ಲಿ ಇಷ್ಟ ಆದ್ರೆ ಇದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಇಷ್ಟು ಕಂಪ್ಲೀಟ್ ಆಗುತ್ತೆ. ಅಪಾರ್ಟ್ ಫ್ರಮ್ ದಟ್ ನಾವು ಇದ್ರ ಮೇಲೆ ಕ್ವಶನ್ಸ್ ಏನ್ ಪ್ರೇ ಮಾಡ್ತೀವಿ ಆ ಕ್ವಶನ್ಸ್ ಎಲ್ಲ ಬಿಡಿಸಿ ಅದಾದ್ಮೇಲೆ POQ ತೆಗೆದು ನೋಡಿ. ನಿಮ್ಗೆ ಏನೇ ಡೌಟ್ ಇದ್ರೆ ಕಮೆಂಟ್ ಅಲ್ಲಿ ತಿಳಿಸಿ. ನೋಡಿ ನೀವು ಒಂದು PSI ಒಂದು ಕನ್ಸ್ ಕಟ್ಕೊಂಡ್ ಬರ್ತಾ ಇದೀರಾ, ಬಟ್ ಈಗಿನ ಕಾಂಪಿಟೇಷನ್ ಅಲ್ಲಿ ನೀವು ಅನ್ಕೊಂಡ್ರೆ ಸುಲಭ ಇಲ್ಲ. ಯಾವ್ದೋ ಒಂದು ನಾನು ಹಿಂಗ ಯಾವ್ದೋ ಒಂದು ಒನ್ಲೈನರ್ ಬುಕ್ ಓದ್ಬಿಡ್ತೀನಿ, ಒಂದು ಬುಲೆಟ್ ಪಾಯಿಂಟ್ ಓದ್ಬಿಡ್ತೀನಿ ಅಥವಾ ಹಳೆ ಪ್ರಶ್ನೆ ಪತ್ರಿಕೆ ಓದ್ಬಿಡ್ತೀನಿ ಪಾಸ್ ಆಗ್ತೀನಿ ಅನ್ನೋದೆಲ್ಲ ಈಗಿನ ಕಾಲ ಹೋಯ್ತು. ತುಂಬಾ ಟ್ರೆಂಡ್ ಬದಲಾಗಿದೆ. ಈಗ ಸ್ಟೇಟ್ ಎಕ್ಸಾಮ್ ನಡೆಯದೇ ಅಪ್ರೂಪ್ ಆಗಿದೆ. ನಮ್ PSI ನೋಡಿ ನಮ್ದು ಎಕ್ಸೆಲ್ 2020 ಅಲ್ಲಿ ನೋಟಿಫಿಕೇಶನ್ ಆಗಿರೋದು ಇಲ್ಲಿ ತನಕ ಡ್ರಾಗ್ ಮಾಡಿ 5 year ಪ್ಲಾನೇ ಮಾಡಿದ್ರ ಅದನ್ನ. ಸೊ ನಿಮ್ಗೆ ಒಂದ್ಸರಿ ಅವಕಾಶ ಸಿಕ್ಕರೆ ಯಾವ್ದೇ ಕಾರಣಕ್ಕೂ ಮಿಸ್ ಮಾಡ್ಕೊಕ್ ಹೋಗ್ಬಿಡಿ ಫ್ರೆಂಡ್ಸ್, ಯಾಕಂದ್ರೆ ಈ ಕಾಂಪಿಟೇಷನ್ ಹಂಗಿದೆ. ಮತ್ತೆ ಎಕ್ಸಾಮ್ ಟ್ರೆಂಡ್ ಬದಲಾಗಿದೆ. ನೀವು ಸುಮ್ನೆ ಮೊದಲ ತರ ಓದ್ತೀನಿ ಅಂದ್ರೆ ಆಗಲ್ಲ. ಇವಾಗ ನಿಮಗೆ ಫ್ಯಾಕ್ಚುಯಲ್ ಬೇಕು, ಕಾನ್ಸೆಪ್ಚುಲಿ ಬೇಕು, ನಿಮ್ಗೆ ತರೋ ಅಂಡರ್ಸ್ಟ್ಯಾಂಡಿಂಗ್ ಇದ್ದಾಗಲೇ ನೀವು ಎಕ್ಸಾಮ್ ಕ್ಲಿಯರ್ ಮಾಡಕ್ ಸಾಧ್ಯ. ಇಲ್ಲಾಂದ್ರೆ ತುಂಬಾ ಕಷ್ಟ ಆಗುತ್ತೆ. ನೀವು ಕಾಕಿ ಕನ್ಸಿದ್ದರು 2 ಸ್ಟಾರ್ ನಿಮ್ ಭುಜದ ಮೇಲೆ ಬರ್ಬೇಕಂತ ಯಾರು ಕನ್ಸ್ ಕಾಣ್ತಾ ಇದೀರಾ ಅವ್ರನ್ನ ಏನ್ ಹೇಳ್ತಾ ಇದಿಲ್ಲ, ಇದನ್ನ ಕರೆಕ್ಟ್ ಆಗಿ ವರ್ಕ್ ಮಾಡಿ. ಅಪಾರ್ಟ್ ಫ್ರಮ್ ದಸ್ಟ್ ನಿಮ್ಗೆ ಇನ್ನೂ ಎಕ್ಸ್ಟ್ರಾ ಎಡಿಷನ್ ಏನಾದ್ರು ಇದ್ರೆ ಮಾಡಿ. ಯಾಕಂದ್ರೆ ನಾನು ಇಷ್ಟು ಹೇಳಿದೀನಿ, ಇದ್ರಿಗಿಂತ ಮಿನಿಮಮ್ ಅಂತಂದ್ರೆ ನಿಮ್ಗೆ ಕಷ್ಟ ಆಗುತ್ತೆ. ಇಷ್ಟು ಮಿನಿಮಮ್ ಓದ್ಲೇಬೇಕು, ಇದ್ರಿಗಿಂತ ಕಡಿಮೆ ಅಂದ್ರೆ ಆಗಲ್ಲ. ಇನ್ನು ಎಕ್ಸ್ಟ್ರಾ ಏನಾದ್ರು ಮಾಡ್ಕೊತಿದ್ರೆ ಮಾಡ್ಕೊಳ್ಳಿ, ಅಥವಾ ಬೇರೆ ಏನಾದ್ರು ಇದ್ರೆ ಇದು ಮಾಡಿ. ನಮ್ದು ಉದ್ದೇಶ ಏನಪ್ಪಾ ಅಂದ್ರೆ ಈಗ ನಾನು ಕೂಡ ರೂರಲ್ ಏರಿಯಾದಿಂದ ಬಂದು ಸಾಕಷ್ಟು ಸಗಲ್ ಮಾಡಿದೀನಿ. ಆಗ್ಲೇ 4 ವರ್ಷ 5 ವರ್ಷದಿಂದ ಈ ಫೀಲ್ಡ್ ಅಲ್ಲಿ ಇದೀನಿ. ಸೊ ನಿಮ್ಗೆ ಅಷ್ಟು ಈಗ ನಾನು ಏನ್ ಇದು ಮಾಡ್ತಾ ಇದೀನಿ ಅಂದ್ರೆ ಅಷ್ಟು ಸುಲಭ ಇಲ್ಲ. ಸೊ ನೀವು ಗೈಡೆನ್ಸ್ ಕರೆಕ್ಟ್ ಆಗಿ ಬೇಕು, ಯಾವ ಸಬ್ಜೆಕ್ಟ್ ಹೆಂಗ್ ಅಪ್ರೋಚ್ ಮಾಡ್ಬೇಕು ಬೇಕು ಅಂತ ಅನ್ನೋದಾದ್ರೆ ಸೊ ನೀವು ಇದನ್ನ ಏನ್ ಹೇಳ್ತಾ ಇದೀನಿ ನೀಟಾಗಿ ಫಾಲೋ ಮಾಡಿ, ಅಥವಾ ಬೇರೆ ಏನಾದ್ರು ಫಾಲೋ ಮಾಡಿ. ಒಟ್ನಲ್ಲಿ ನನ್ನ ಉದ್ದೇಶ ಏನಪ್ಪಾ ಅಂದ್ರೆ ಎಲ್ಲಿ ರೂರಲ್ ಅಲ್ಲಿ ನಿಮ್ಗೆ ಯಾವ್ದು ಈಗ ಇನ್ಸ್ಟಿಟ್ಯೂಟ್ ಆಕ್ಸೆಸ್ ಮಾಡಕ್ ಆಗಲ್ಲ, ಕಷ್ಟ ಆಗುತ್ತೆ, ಗೈಡೆನ್ಸ್ ಸಿಗ್ತಿರಲ್ಲ, ನಾನು ಹಳ್ಳಿಯಲ್ಲೇ ಕುತ್ಕೊಂಡು ಹೋಗ್ತೀನಿ ಅನ್ನೋರಿಗೆ ಹೆಲ್ಪ್ ಆಗ್ಲಿ ಅನ್ನೋ ಒಂದು ಉದ್ದೇಶದಿಂದ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನಿಮ್ಗೆ ಏನೇ ಡೌಟ್ಸ್ ಇದ್ರು ಕಮೆಂಟ್ ಅಲ್ಲಿ ತಿಳಿಸಿ. ಸೊ ಅಲ್ಲಿ ನಾನು ಕಮೆಂಟ್ ಅಲ್ಲಿ ನಿಮ್ಗೆ ಅವೈಲೇಬಲ್ ಇರ್ತೀನಿ. ಸೊ 14 ನಿಮ್ದು ಪ್ಲಾನ್ ಇದಾಗಿತ್ತು. ನಿಮ್ಗೆ ಏನೇ ಡೌಟ್ ಇದ್ರು ಕಮೆಂಟ್ ಅಲ್ಲಿ ತಿಳಿಸಿ. ಸೊ ನಾನು ಮುಂದಿನ ವಿಡಿಯೋದಲ್ಲಿ 15 ದಿನ ಟಾರ್ಗೆಟ್ ಏನಾದ್ರು ತಗೊಂಡ್ಬರ್ತೀನಿ. ಎಲ್ಲ ಚೆನ್ನಾಗಿ ಓದಿ. ಥ್ಯಾಂಕ್ ಯು.